ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ಮೋಮೋಸ್ ರೆಸಿಪಿನ ಈಸಿಯಾಗಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ಇಲ್ಲಿ ಚಟ್ನಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಟು ಇದಕ್ಕೆ ನೀವು ಟೊಮ್ಯಾಟೊ ಎಷ್ಟು ಬೇಕೋ ಅಷ್ಟು ಟೊಮ್ಯಾಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಕುದಿಯೋದಕ್ಕೆ ಬಿಡಿ. ಈ ಪ್ರೊಸೆಸ್ ಹಾಗೆ ಬಿಟ್ಟು ನೀವು ನೆಕ್ಸ್ಟು ಮೋಮೋಸ್ದು ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಇಲ್ಲಿ ನಾನು ಕ್ಯಾರೆಟ್, ಕ್ಯಾಬೇಜ್ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲವನ್ನು ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆಯಿಲ್ ಬಿಸಿ ಆದಮೇಲೆ ನೀವು ಎಲ್ಲ ಐಟಮ್ಸ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ವೀಡಿಯೋ ಮಾಡ್ತಿದ್ದೆ, ಅದು ಆನ್ ಆಗಿರಲಿಲ್ಲ. ಸೊ ನಾನು ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ಹಾಕಿದ ಮೇಲೆ ವೀಡಿಯೋ ಆನ್ ಮಾಡಿದೆ. ನೀವು ಈ ಥರ ಆಯಿಲಲ್ಲಿ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾಯಿರಿ. ನೆಕ್ಸ್ಟು ಇದಾದಮೇಲೆ ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ರುಚಿಗೆ ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಾದ ಮೇಲೆ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ, ಅಂದರೆ ಕರಿಮೆಣ್ಸಿನ ಪುಡಿ ಹಾಕಿ. ಅಂದರೆ ನೀವು ಮೆಣಸಿನ್ಕಾಯಿ ಹಾಕಿರ್ತೀರಲ್ವ, ಅದು ಖಾರ ಜಾಸ್ತಿ ಇದ್ದರೆ ನೀವು ಸ್ವಲ್ಪನೇ ಪೆಪ್ಪರ್ ಪೌಡ್ರ್, ಕಡಿಮೆ ಇದ್ದರೆ ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಇಲ್ಲಿ ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ಬೆಂದಿತ್ತು, ಸೊ ನಾನು ಅದನ್ನ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಅದು ಸ್ವಲ್ಪ ಆರಿದಾದಮೇಲೆ ನೀವು ಈ ಥರ ಮಿಕ್ಸರ್ ಜಾರ್ಗೆ ಹಾಕಿ ಬೆಳ್ಳುಳ್ಳಿನೂ ಸಮೇತ ಹಾಕಿ. ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ. ಖಾರ ಪುಡಿ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ನೀವು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬನ್ನಿ. ಇದು ಮಿಕ್ಸರ್ ಆದಮೇಲೆ ಒಂದು ಪಾತ್ರೆನ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೀವು ಮಿಕ್ಸರ್ ಏನು ಮಾಡಿರ್ತೀರಲ್ವ ಆ ಚಟ್ನಿ ಅದನ್ನು ಆಯಿಲ್ ಒಳಗಡೆ, ಅಂದರೆ ಆಯಿಲ್ ಹಾಕಿದ ಪಾತ್ರೆ ಒಳಗಡೆ ಹಾಕಿ ಒಂದು 10 ಮಿನಿಟ್ಸ್ ನೀವು ಚಟ್ನಿನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ಥರ ನೀವು ಚಟ್ನಿ ಹಾಕಿದ್ಮೇಲೆ ಒಂದು ಸಲ ಗುಡ್ ಮಿಕ್ಸ್ ಕೊಟ್ಟಾದಮೇಲೆ ನಿಮಗೆ ಇದಕ್ಕೇನು ಕಡಿಮೆ ಅನಿಸಿರುತ್ತೋ ನೀವು ಅದನ್ನ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟು ನೀವು ಇಲ್ಲಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ. ಇದು ಸಿಡಿಯುತ್ತೆ, ಸೊ ಹುಷಾರು, ಲೋ ಫ್ಲೇಮಲ್ಲೇ ಇಟ್ಟಿರಿ ನೀವು. ಇದಾದಮೇಲೆ ಸ್ವಲ್ಪ ಹೊತ್ತು ನೀವು ಮುಚ್ಚಿರಿ. ಆಮೇಲೆ ನೆಕ್ಸ್ಟು ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಸೋಯಾ ಸಾಸ್ ಮತ್ತು ವಿನೆಗರ್ ಮತ್ತು ಇಷ್ಟು 3 ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ನೀವು ಕುದಿಯೋದಕ್ಕೆ ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡಿ. ಅಲ್ಲಿಗೆ ಚಟ್ನಿ ರೆಡಿ. ನೆಕ್ಸ್ಟು ನೀವು ಮೋಮೋಸ್ ಮಾಡೋದಕ್ಕೆ ಈ ಥರ ಸಣ್ಣ ಹಿಟ್ಟನ್ನ ಕಲಸಿಟ್ಟು, ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ಕಲಸಿ ನೆಕ್ಸ್ಟು ನೀವು ಈ ಥರ ಸಣ್ಣ ಉಂಡೆ ಮಾಡಿ ಈ ಥರ ಅಗಲವಾಗಿ ಲಟ್ಟಿಸ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಈ ಥರ ನೀವು ಅಗಲವಾಗಿ ನೀವು ಯಾವ ಶೇಪಲ್ಲಾದರೂ ಲಟ್ಟಿಸ್ಕೊಳ್ಳಿ. ನಾನು ಇದೇ ಥರ ಕಂಪ್ಲೀಟಾಗಿ ಲಟ್ಟಿಸ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ಸ್ಟಫಿಂಗ್ನ ಯಾವ ಥರ ಫಿಲ್ ಮಾಡ್ತಿದ್ದೀನಿ ಅಂತ ನೋಡಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ನೀವು ಮೋದಕ್ ಮಾಡ್ತೀರಲ್ವ ಆ ಶೇಪಲ್ಲಿ ಬೇಕಾದ್ರೂ ಮಾಡ್ಬೋದು, ಇಲ್ಲ ನೀವು ಕರ್ಚಿಕ ಮಾಡ್ತೀರಲ್ವ ಆ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ಶೇಪ್ ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಮಾತ್ರ ಇಂಪಾರ್ಟೆಂಟ್. ಸೊ ಈ ಥರ ನೀವು ಎಲ್ಲನೂ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಥರ ನೀವು ಎಲ್ಲನೂ ತುಂಬ್ಕೊಳ್ಳಿ. ನಾನಿಲ್ಲಿ ಕಂಪ್ಲೀಟಾಗಿ ಎಲ್ಲನೂ ತುಂಬಿದ್ದೀನಿ, ಬಟ್ ಎಲ್ಲನೂ ವೀಡಿಯೋ ಮಾಡಿಲ್ಲ, ವೀಡಿಯೋ ಲೆಂತಿ ಆಗುತ್ತೆ ಅಂತ. ಈ ಥರ 2 ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ. ಈ ಥರ ನೀವು ಮಾಡ್ತಾ ಬನ್ನಿ. ಇಷ್ಟೇ ಸಿಂಪಲ್ ಅದನ್ನ ತುಂಬೋದು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಇಷ್ಟೇ. ಇದೇ ಗ್ಯಾಪಲ್ಲಿ ನೀವು ಒಂದು ಪಾತ್ರೆಯಲ್ಲಿ 2 ಲೋಟದಷ್ಟು ನೀರನ್ನು ಹಾಕಿ ಆ ಪಾತ್ರೆ ಮೇಲ್ಗಡೆ ಇನ್ನೊಂದು ಪಾತ್ರೆ ಇಡಿ. ಅದು ಈ ಥರ ಹಬೆ ತೊಗೊಳ್ಳೋದಕ್ಕೆ ಸ್ವಲ್ಪ ಈ ಥರ ಇದ್ದರೆ ಓಕೆ. ಇದಕ್ಕೆ ನೀವು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ, ಬಿಕಾಸ್ ಮೋಮೋಸ್ ಪಾತ್ರೆಗೆ ಹತ್ಬಿಡುತ್ತೆ. ಈ ಥರ ನೀವು ಎಲ್ಲ ಕಡೆ ಚೆನ್ನಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನೀವು ಏನು ರೆಡಿ ಮಾಡಿರ್ತೀರಲ್ವ ಮೋಮೋಸ್ನ, ಅದನ್ನ ಈ ಥರ ಕಂಪ್ಲೀಟಾಗಿ ಎಲ್ಲ ಕಡೆನೂ ಚೆನ್ನಾಗಿ ಇಡ್ತಾ ಬನ್ನಿ, ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ. ನೋಡಿ, ನಾನಿಲ್ಲಿ ತೋರಿಸಿದ್ದೀನಿ. ನಂದು ಒಂದು ಪೋರ್ಷನ್ಗೆ ಇಷ್ಟ ಆಯಿತು. ಇದನ್ನು ಇವಾಗ ಒಂದು ಪಾತ್ರೆ ಇಟ್ಟು ಕ್ಲೋಸ್ ಮಾಡಿ ಒಂದು 5 ಅಥವಾ 10 ಮಿನಿಟ್ಸ್ ಆದಮೇಲೆ ಈ ಥರ ಕಂಪ್ಲೀಟಾಗಿ ಮೋಮೋಸ್ ಬೆಂದಿರುತ್ತೆ. ಇದು ಸ್ಟೀಮ್ಡ್ ಮೋಮೋಸ್. ನಿಮಗೆ ಇದೇ ಥರ ಫ್ರೈ ಮೋಮೋಸ್ ಬೇಕಂದರೆ ಇದನ್ನೇ ನೀವು ಫ್ರೈಡ್ ಮಾಡ್ಬೋದು. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ವ ಎಷ್ಟು ಚೆನ್ನಾಗಿ ಬಂದಿತ್ತು ಮೋಮೋಸ್. ಸ್ಟೀಮ್ಡ್ ಮೋಮೋಸ್ ಅಂದರೆ ಸಖತ್ತಾಗಿತ್ತು. ನೋಡಿ, ಈ ಥರ ನೀವು
ಸ್ಟೀಮ್ಡ್ ರೆಡಿ ಆಯಿತು. ನಮಗೆ ಫ್ರೈಡ್ ಇಷ್ಟ, ಸೊ ಅದೇ ಸ್ಟೀಮ್ಡ್ ಮೋಮೋಸ್ ಇರುತ್ತಲ್ವ ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಸ್ವಲ್ಪ ಬಿಸಿ ಆರಿದ ಮೇಲೆ ನೋಡಿ ಇಲ್ಲಿ ಫ್ರೈಡ್ ಮೋಮೋಸ್ ಕೂಡ ರೆಡಿ. ಇದೇ ಥರ ನಿಮಗೆ ಸಿಂಪಲ್ ರೆಸಿಪೀಸ್ ಬೇಕಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.